ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಶಾಮು. ಏನು ವಾಯ್ಸ್ ಓವರ್ ಕೊಡ್ತೀನಿ ಅನ್ಕೊಂತಿದ್ರೆ ಅಲ್ಲೆಲ್ಲರೂ ಇದ್ರೆ ಅದಕ್ಕೆ ವಾಯ್ಸ್ ಕೊಡೋಕ್ಕಾಗಿಲ್ಲ. ಇಲ್ಲಿ ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ, ಸ್ವಲ್ಪ ಪೂಜೆ ಇದೆ ಅದ್ರಗೋಸ್ಕರ. ಇಲ್ಲಿ ಮೋಕ್ಷಿತ ಬ್ರೇಕ್ಫಾಸ್ಟ್ ತಿನ್ನಿಸ್ತಿದ್ದೀನಿ. ಕುಕ್ಕಿಂಗ್ ಮಾಡ್ತಾ ಇದ್ದೀನಿ ನೋಡಿ ಗೈಸ್, ಪಲಾವ್. రాపండి మనం బ్రేక్ చేసుకుందాం. మకం కడిగిటావా? పదా పదా. హాయ్ చెయ్యి. హాయ్ అని చెప్పాల నోర్లో. భోజనం తింట్రా? ಊಟ ತಿಂದ್ರಾ? ಕನ್ನಡలో మాట్లాడు. ಊಟ ತಿಂದ್ರಾ? ಏನ್ ತಿಂದ್ರಿ? ನಮ್ಮ ಮೋಕ್ಷಿತ ಎಲ್ಲ ಮಲ್ಕೊಂಡಿದ್ದಾಳೆ. ಇದು ವಡೆಗೆ, ಇದು ಉದ್ದಿನ ವಡೆಗೆ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀವಿ. ಇದು ಸ್ವಲ್ಪ ಕುದಿಬೇಕು. Hello. Hello. How are you? ಅಡುಗೆ ಎಲ್ಲ ಆಯಿತು, ಆಚೆ ಕುತ್ಕೊಂಡಿದ್ದೀವಿ. ಆಮೇಲೆ ಪೂಜೆ ಕೂಡ ಇಲ್ಲಿ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಬರ್ತಾರೆ ಐವಾರು, ಅದ್ರಗೋಸ್ಕರ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ಮೋಕ್ಷಿತ ನೋಡಿ ಅಳ್ತಾ ಇದ್ದಾಳೆ ಫಂಕ್ಷನ್ ಟೈಮಲ್ಲಿ. ನೋಡಿ ತಿನ್ಸೋ ಡ್ಯೂಟಿ. ಒಳಗಡೆ ಎಲ್ಲ ಮಂತ್ರ ಓದ್ತಾ ಇರೋದು ಮೋಕ್ಷಿತ ಅಳ್ತಾ ಇದ್ದಾಳೆ, ಭಯ ಬೀಳ್ತಾ ಇದ್ದಾಳೆ. ಅದು ಸೌಂಡ್ ಜಾಸ್ತಿ ಬರ್ತಾ ಇರೋದಕ್ಕೆ ಅದಕ್ಕೆ ಆಚೆ ಎತ್ಕೊಂಬಂದು ತಿನ್ನಿಸ್ತಾ ಇದ್ದಾರೆ. ಇನ್ನ ಲಂಚ್ ಇಲ್ಲ, ಬ್ರೇಕ್ಫಾಸ್ಟ್ ಇಲ್ಲ. ಪಂಚಾಮೃತ ಹೆಂಗ್ ತಿಂತಾಳು ಅಂದಿ ತಿಂದಂಗೆ. ಕಷ್ಟ ಬೀಳ್ತಾ ಇದ್ರು, ಕಷ್ಟ ಜೀವಿ. ಕಚ್ಚಿ ಕಚ್ಚಿ ಅಯ್ಯೋ ಅಯ್ಯೋ ಇಲ್ಲ 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 ಸುಮ್ಮನೆ దే సౌండ్ లేదు మస్తుదా కాదు. పలబెట్లు చెప్పండి వేరే. ಇವಾಗ ತಾನೇ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಪೂಜೆದು. ಅದು ಕ್ಲಿಯರಾಗಿ ಗೊತ್ತಾಗಿರುತ್ತೆ ಇಲ್ಲ ಗೊತ್ತಿಲ್ಲ ನನಗೆ, ಇದ್ರಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ನಮ್ಮ ಅಕ್ಕ ಇಲ್ವಾ, ಅವರು ಹಸ್ಬೆಂಡ್ ತಮ್ಮ ತೀರೋಗಿರೋದು. ಅದು 11 ದಿನದ ಫಂಕ್ಷನ್ ಮಾಡ್ತಾರಲ್ವ, ಅದು ಹೋಗಿ ನೋಡಿಕೊಂಡು ಎಲ್ಲ ಬಂದ್ವಿ. ಇವಾಗ ಡಿನ್ನರ್ ರೆಡಿ ಮಾಡಬೇಕು. ಲಂಚೆಲ್ಲ ಅಲ್ಲಿ ತಿಂದಿದ್ದು ನೋಡ್ಸಿರ್ತೀನಲ್ವ, ಅದೇ ಇವಾಗ ಡಿನ್ನರ್ಗೆ ಸುಬ್ಬುಗೆ ಮತ್ತು ಮೋಕ್ಷಿತಾಗ ರೆಡಿ ಮಾಡಬೇಕು. ನನಗೆ ಬಿರಿಯಾನಿ ಇದೆ ನಿನ್ನೆದು, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ, ನೈಟ್ ಮಾಡಿದ್ದಿತ್ತು. ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂತೀನಿ. ನನಗೆ ಉಪ್ಮಾ ಅಷ್ಟೊಂದು ಈ ನಡುವೆ ಇಷ್ಟ ಆಗ್ತಿಲ್ಲ. ಅದನ್ನ ತಿಂದು ಅವ್ರಿಗೆ ಉಪ್ಮಾ ಮಾಡಿಬಿಟ್ಟು ಇವಾಗ ಸ್ವಲ್ಪ ಐಟಮ್ಸ್ ತಂದೆ, ಮನೆಗೆ ಬೇಕಾಗಿತ್ತು ಸ್ವಲ್ಪ ರೇಷನ್ನು, ಅದನ್ನ ತಂದಿದ್ದೀನಿ. ಅದನ್ನು ಸ್ವಲ್ಪ ಅನ್ಪ್ಯಾಕ್ ಮಾಡಬೇಕು. ಅದನ್ನು ಕೂಡ ಏನೇನು ತಂದಿದ್ದೀನಿ ಅಂತ ನೋಡಿಸ್ತೀನಿ ಬನ್ನಿ ನಿಮಗೆ. ಕಿಚನಲ್ಲಿ ಲೈಟ್ ಹಾಕಬೇಕು. ಹಾಕಿದ್ದೀನಿ. ಮೋಕ್ಷಿತ ಎದ್ರೊಳಷ್ಟು ರೆಡಿ ಮಾಡ್ಕೊಬೇಕು, ಏನೇನು ಬೇಕಾದೆಲ್ಲ. ಉಪ್ಮಾಗೆ ಅವಳು ಹಸ್ವಾಗ್ತಾ ಇದ್ದೋಳಷ್ಟು ಸರಿಯಾಗಿ ಇವತ್ತು ಊಟ ಮಾಡಿಲ್ಲ ಅವಳು, ಅದಕ್ಕೋಸ್ಕರ ರೆಡಿ ಮಾಡ್ಕೊಬೇಕು. ನೋಡಿಸ್ತೀನಿ. ಇಷ್ಟು ತಗೊಂಡ್ಬಂದಿದ್ದೀನಿ, ಜಾಸ್ತಿನೇ, ಸ್ವಲ್ಪ ಜಾಸ್ತಿನೇ ತಗೊಂಡ್ಬಂದಿದ್ದೀನಿ. ನಿಮ್ಗೆ ನೋಡಿಸ್ತೀನಿ. ಫಸ್ಟು 2 ಪರೋಟ ತೊಗೊಂಬಂದಿದ್ದೀನಿ.
ಎಲ್ದಿ ಅಂದರೆ ಅಷ್ಟೊಂದು ಎಲ್ದಿ ಅಲ್ವಾ, ಆದರೆ ಸ್ವಲ್ಪ ಅರ್ಜೆಂಟಾಗಿ ಮಾಡೋದಕ್ಕೆ ಅಂತ ಒಮ್ಮೆ ನಾಳೆ ಮಲ್ಲಿಕಾ ಶ್ರಾವಣಿ ಎಲ್ಲ ಬರ್ತಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಲ್ವ. ಆಮೇಲೆ ಪರೋಟನೂ ಚೆನ್ನಾಗಿರುತ್ತೆ, ಯಾವಾಗಾದ್ರೂ ಒಂದು ಟೈಮ್ ತಿನ್ಬೋದು, ಆದರೆ ಯಾವಾಗಲೂ ತಿನ್ನೋದು ಇರಲ್ಲ. ಸ್ವಲ್ಪ ಅನ್ಹೆಲ್ದಿ ಸ್ನ್ಯಾಕ್ಸ್ ಇರುತ್ತೆ ಇವತ್ತು. ಇದು ಸ್ವಲ್ಪ ಟೈಮ್ ಪಾಸ್, ಯಾವಾಗಾದ್ರೂ ತಿನ್ನೋಕ್ಕೆ ಸ್ವಲ್ಪ ಜಲ್ದಿ ಥರ ಚೆನ್ನಾಗಿರುತ್ತೆ ಇದು ಕೂಡ, ಆದರೆ ಜಾಸ್ತಿ ತಿನ್ಬೋದು. ಇದೆಲ್ಲ ನಾನು ಸ್ನ್ಯಾಕ್ಸೇ, ಇದೆಲ್ಲ ನೋಡಿ ಈ ಥರ ಅಂದ್ಕೊಂಡ್ಬೇಡಿ. ಯಾವಾಗಾದ್ರೂ ಏನೋ ತಿನ್ಬೇಕನ್ಸಿದ್ರೆ ಸ್ವಲ್ಪ ದೂರ ಇರುತ್ತೆ ಅಂಗಡಿಗೆಲ್ಲ, ಹೊಸ ಪ್ಲೇಸ್ ಅಲ್ವಾ, ನನಗೂ ಗೊತ್ತಿಲ್ಲ ಅಷ್ಟೊಂದು. ಎಲ್ಲ ಸ್ನ್ಯಾಕ್ಸ್ ತಂದಿದ್ದೀನಿ, ತುಂಬ ವೆರೈಟೀಸ್ ಕುರ್ಕುರೆ. ಇದು ಟೊಮೊಟೊ ಜೋಳ ಥರದ್ದು, ಇದೊಂಥರ ಚಿಪ್ಸು, ಇದು ಟೊಮೊಟೊ ಚಿಪ್ಸು, ಇದು ಲೇಸ್ ಥರ, ಇದು ಟೊಮೊಟೊದು, ಇದೊಂದು ಥರದ್ದು. ಇದೆಲ್ಲ ಸ್ನ್ಯಾಕ್ಸು. ನೆಕ್ಸ್ಟು ಹಿಟ್ಟು ತಂದೆ. ಇದು ಏನಕ್ಕಪ್ಪ ಅಂದರೆ ಈ ಮನೇಲಿ ಹೊಸ್ದಾಗಿ ಬಂದಿರೋ ಸ್ವಲ್ಪ ಹತ್ತು ಕಡೆ ಎಲ್ಲ ಪ್ಲೇಸ್ ಇದೆ, ಖಾಲಿ ಇದೆ. ಅದಕ್ಕೆ ನೊಣೆಗಳು ಜಾಸ್ತಿ ಬರ್ತಿದೆ, ಏನು ಮಾಡಿ ನಂಗೆ ಅರ್ಥ ಆಗಿಲ್ಲ. ಅದಕ್ಕೆ ಇದರಲ್ಲಿ ಹೋಗುತ್ತೆ ಅಂತ ಹೇಳಿದ್ರು ಅಂಗಡಿಯವರು. ನೋಡೋಣ, ಟ್ರೈ ಮಾಡೋಣ ಅಂತ ನಾನು ತೊಗೊಂಬಂದಿದ್ದೀನಿ. ಹೆಂಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ, ವರ್ಕ್ ಆದರೆ ಹೇಳ್ತೀನಿ ಯಾರಿಗಾದ್ರೂ ಆ ಥರ ಪ್ರಾಬ್ಲಮ್ ಇದ್ದರೆ. ಆಮೇಲೆ ಇದು ಗಿಫ್ಟ್ ಬಂದಿದ್ದು ಸಂಪೂರು, ಇದು 3 ತೊಗೊಂಡ್ರೆ ಇದು ಗಿಫ್ಟು. ಅದು ಚೆನ್ನಾಗಿರುತ್ತೆ, ಮನೆಯವ್ರೆಲ್ಲ ಬರುತ್ತೆ. ಇದು ನಾನು ಯೂಸ್ ಮಾಡೋ ಸೋಪು. ಇದು ಮನೆಗೆ ಏನೇನು ಬೇಕಾಗುತ್ತೆ, ಮತ್ತು ಮಿಲ್ಕು ಮತ್ತು ಸ್ನ್ಯಾಕ್ಸ್ ಎಲ್ಲ ಕೂಡ. ಕೇಕ್, ಇದು ಸ್ವೀಟ್ ಏನಾದ್ರು ಕ್ರೇವಿಂಗ್ ಬಂದರೆ ತಿನ್ನೋಕ್ಕೆ. ನಾನು ಇನ್ನೂ ಡೈಟಿಂಗ್ ಸ್ಟಾರ್ಟ್ ಮಾಡಿಲ್ಲ, ಡೈಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವೆಲ್ಲ ತಿನ್ನೋಕ್ಕಾಗೋದಿಲ್ಲ. ಇದು ಇಡ್ಲಿ ಅಕ್ಕಿ ಇದು ಕಡಲೆ ಬೀಜ, ಇದು ತೊಗರಿಬೇಳೆ, ಇದು ಹೆಸರುಬೇಳೆ, ಮತ್ತು ಎಣ್ಣೆ, ಇದು ಕಡಲೆ ಹಿಟ್ಟು, ಬೋಂಡಾ ಬಜ್ಜಿ ಆ ಥರ ಮಾಡೋದಕ್ಕೆ, ಇಲ್ಲ ಫೇಸ್ ಪ್ಯಾಕ್ ಬರುತ್ತೆ. ಇದೆಲ್ಲ ಸೋಪ್ಸು. ಇಷ್ಟೇ, ಇದೆಲ್ಲ ತೊಗೊಂಡ್ಬಂದಿದ್ದೀನಿ. ಇನ್ನು ಇವಾಗ ಇದನ್ನೆಲ್ಲ ಸಪ್ರೇಟ್ ಎಲ್ಲ ಡಿವೈಡ್ ಮಾಡಿ ಬಾಕ್ಸ್ಗೆ ಹಾಕ್ಬಿಟ್ಟು ಆದಮೇಲೆ ಉಪ್ಮಾ ಸ್ಟಾರ್ಟ್ ಮಾಡಬೇಕು. ಮೋಕ್ಷಿತ ಎದ್ದೋಳಷ್ಟು ಬೇಗ ಮಾಡಬೇಕು, ಬಾಕ್ಸಲ್ಲಿ ಹಾಕಬೇಕು. ತೊಗರಿಬೇಳೆ ಎಲ್ಲ ಫುಲ್ ಖಾಲಿ ಆಗೋಗಿತ್ತು ನೋಡಿ, ಖಾಲಿ ಡಬ್ಬ. ಅದಕ್ಕೆ ತೊಗೊಂಬಂದೆ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡು, ಗ್ಲಾಸ್ದೆಲ್ಲ ಚೆನ್ನಾಗಿದೆ, ಯೂಸ್ ಮಾಡ್ತಿದ್ದೀನಲ್ವ, ಸ್ವಲ್ಪ ಹುಷಾರಾಗಿ ಕ್ಯಾರಿ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಸ್ವಲ್ಪ ವೈಟ್ ಇದೆ, ತೂಕ ಇದೆ. ಚಿಕ್ಕದು ಓಕೆ, ಇದು ದೊಡ್ಡ ಸ್ವಲ್ಪ ತೂಕನೇ ಇದೆ. ಇದು ಹುಷಾರಾಗಿ ನೋಡ್ಕೊಬೇಕು, ಇಲ್ಲಾಂದರೆ ಹೊಡಿತಂದರೆ ಹೋಯ್ತು. ನಮ್ಮ ಯಜಮಾನ್ ರೆಡಿಯಾಗಿರ್ತಾರೆ ನಾನು ರೇಗ್ಸೋಕ್ಕೆ, ಅದು ಹೊಡೆದ್ರೆ. ಅದಕ್ಕೆ ಹುಷಾರಾಗಿ ನೋಡ್ಕೊತಿದ್ದೀನಿ. ತೊಗರಿಬೇಳೆ ಎಲ್ಲ ಇದು ಈ ಥರ ಬಾಕ್ಸಲ್ಲೆಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಇದು ಫುಲ್ ಬೇಡ ಅನ್ನಿಸ್ತಿದೆ ನನಗೆ. ಈ ಥರ ಸ್ವಲ್ಪ ಬಗ್ಸ್ಕೊತೀನಿ, ಇಷ್ಟು ಸಾಕು, ಇಷ್ಟು ಸಾಕು ಅನಿಸ್ತಿದೆ. ಯಾಕಂದರೆ ಅದು ಎತ್ತೋವಾಗ ಇಳಿಸೋವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಈ ಥರ ನನ್ನ ಕೆಲಸ ಇರುತ್ತೆ, ಸ್ವಲ್ಪ ಹತ್ರದಿಂದ. ಇದನ್ನ ಹಿಂಗೆ ಈ ಥರ ಸೆಟ್ ಮಾಡಿಕೊಂಡು ನೋಡಿ, ಈ ಥರ ಬೀಳಿಸ್ತಾ ಇರ್ತೀನಿ ನಾನು. ಅದಕ್ಕೆ ನಮ್ಮ ಯಜಮಾನ್ ನಾನು ರೇಗಿಸ್ತಾ ಇರ್ತಾರೆ, ನೀನು ಹೊಡೆದಾಕ್ತೀಯ ಅಂತ ಹೇಳ್ಬಿಟ್ಟು. ಹೆಸರುಬೇಳೆ ಇದರಲ್ಲಿದೆ, ಇದು ಸರೋಗುತ್ತೆ. ಇದು ಖಾಲಿ ಆದಮೇಲೆ ಅದನ್ನ ಪ್ಯಾಕ್ ಮಾಡ್ಕೊಂಡು ಅಷ್ಟವರೆಗೂ ಫ್ರಿಜ್ಜಲ್ಲಿ ಇಡ್ತೀನಿ. ಇದ್ರಲ್ಲಿ ರಾಜ್ಮಾ ಹಾಕ್ಕೊಂಡಿದ್ದೀನಿ. ಇದ್ರಲ್ಲಿ ಕಡಲೆ ಬೀಜ ಹಾಕ್ಕೊಳ್ಳೋಣ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ. ಕಡಲೆ ಬೀಜ ಚಿಕ್ಕದ್ರಲ್ಲಿ ಹಾಕ್ಕೊತೀನಿ, ಇದರಲ್ಲೇ ಇರಲಿ ರಾಜ್ಮಾ. ಕಡಲೆ ಬೀಜ ಆಚೆ ಹಾಕಿದ್ರೆ ಹುಳ ಬಿದ್ದುಕೊಂಡ್ಬಿಡುತ್ತೆ. ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಕಡಲೆ ಬೀಜ ಇದು ಆಚೆನೇ ಇಡ್ತೀನಿ. ತೊಗರಿ ಬೇಳೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ, ಹಾಲು ತತ್ತೆಲ್ಲ.
ಇದನ್ನ ಆಚೆ ಇಟ್ಕೊತೀನಿ. ಇಲ್ಲೆಲ್ಲಾದ್ರೂ ಬಕೆಟಲ್ಲಿ ಎತ್ತಿಕ್ಬೇಕು. ಇದು ಫ್ರಿಜ್ಜಲ್ಲಿ ಇಟ್ಬಿಡು. ಉಪ್ಮಾ ರೆಡಿ ಆಯ್ತು. ಇಲ್ಲಿ ಇದು ಬೇಯಿದ್ರೆ ಇದು ಹಾಕೋದೆ, ರವೆ ಹಾಕಿದ್ರೆ ಉಪ್ಮಾ ರೆಡಿ. ಅವರಕ್ಕೆ ಬಿಡಿಸ್ತಾ ಇದಾರೆ ನಾಳೆಗೆ. ನಮ್ಮ ಮೋಕ್ಷಿತ ಬೆಚ್ಚ ಮಲ್ಕೊಂಡಿದ್ದಾಳೆ ಉಪ್ಮಾ ಮಾಡಿದ್ರೆ ತಿನ್ನೋದಿಕ್ಕೆ. ಟಾರ್ಚ್ ಅವರೇಕಾಯಿ ಬಿಡಿಸ್ಬೇಕಂದ್ರೆ ತುಂಬಾ ಕಷ್ಟ. ಹೇಳಿ 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 ಅವರೇಕಾಯಿ ಬಿಡಿಸೋದು ಕಷ್ಟನಾ ತಿನ್ನೋದಿಕ್ಕೆ? ಯಾಕೆ ಮಾತಾಡಲ್ವೇನೋ? ಉಪ್ಮಾ ರೆಡಿ. ಫುಲ್ ಸ್ಮೂತಿಯಾಗಿ ಮಾಡಿದ್ದೀನಿ ನೋಡಿ. ಹಿಂಗೆ ಪಾಲಿಕೊಂಡ್ರೆ ಕರ್ಗೋಗ್ಬೇಕು. ಇವಾಗ ಇದನ್ನು ಮೋಕ್ಷಿತಾಗ ಹಾಕೋಣ. ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡ್ಕೊಂಡು ಇಲ್ಲಿ ತುಪ್ಪನಿಟ್ಕೊಂಡು ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಉಪ್ಮಾ. ಇವಾಗ ನನ್ನ ಡಿನ್ನರ್ ಟೈಮು. ಬಿರಿಯಾನಿನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ತಿನ್ನೋದಕ್ಕೆ. ನನಗೊಂದಿನ ಅಲ್ಲ 2 ದಿನ ಆಗಿದ್ರೂ ಕೂಡ ತಿಂತೀನಿ ಬಿರಿಯಾನಿನ. ಅಷ್ಟು ಹುಚ್ಚು ನನಗೆ. ನಿಮಗೂ ಬಿರಿಯಾನಿ ಅಂದರೆ ಹುಚ್ಚಿದ್ರೆ ಕಾಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ. ದಿನ ಕೊಟ್ಟರೆ ಬಿರಿಯಾನಿ ತಿಂತೀನಿ. ನಾವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮಗೂ ಬಿರಿಯಾನಿ ಇಷ್ಟ ಇದ್ದರೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನೋಡ್ತೀರಿ. ಬಾಯ್ ಬಾಯ್. ಡೇ ಬ್ಲಾಗು ಅವ್ರೇನೋ ತಿಂತದೆ ನೋಡಿ. ಮಾತ್ರ ಅಂದಿ ಥರ ತಿಂತಾಳೆ. ಅವನು ಚಟ್ನಿ ತಿನ್ನಲ್ಲಂತೆ, ಅವರೆಲ್ಲ ತಿಂತಾರೆ. ನಮ್ಮ ಪಂಡುಗ ನೋಡಿ ತುಪ್ಪ ಇದ್ಕಿನ ಬೇಳೆ ಸಾರು ಅನ್ನ ಹೆಂಗಿದೆ? ಇವಳು ನೋಡ್ಸಿದ್ರೆ ಫೀಲ್ ಆಗ್ತಾಳೆ. ನೋಡ್ಸ್ಲೇಬೇಕು. ದೇ ಲುಕ್ ಕೊಡ್ತಾಳೆ ಕೂಡ. ಇವಾಗ ನಾವು ಬಜಾರ್ಗೆ ಹೋಗ್ತಾ ಇದೀವಿ ಶಾಪಿಂಗ್. ನಮ್ಮ ಪಂಡು ನಾನು కొరకు చెప్పాలా కొరకు అయినాక కొరకు 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 ఎట్లంది ఫోన్ గడ్డం పెట్టేసి కెమెరా ಶಾಪಿಂಗ್ ಎಲ್ಲ ಆಯ್ತು. ನಮ್ಮ ಅಕ್ಕವ್ರು ಎಲ್ಲ ತಗೊಂಡಿದ್ದಾರೆ ನೋಡಿ. ಎಲ್ಲ ಮುಂದೆ ನಡ್ಕೊಂಡು ಬಂದ್ವಿ. ನಡ್ಕೊಂಡು ಸ್ವಲ್ಪ ಹತ್ರನೇ ಇಲ್ಲಿ ನಮ್ಮ ಮನೆ. ಇವಾಗ ಹೊಸ್ದಾಗಿ ಮಾಡಿರೋ ಮನೆ ಹತ್ರದಿಂದ ಬಜಾರ್ ಸ್ವಲ್ಪ ಹತ್ರನೇ. ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾ
ఏం నీ తినేకలు చూపి ఏం తీసుకోండి తినేకలు చూపి ఆమెటికే నీకు చూసింది ఎట్లా చూస్తున్నా ఇప్పుడు నీకు అవసరం అది చూపించేది అనేసి ఆమెటికి అంతేనా 2 అది ఒకటి నాకే ఒకటి నీకు తీసుకోందిరా భయపడిపోయినా దూరంగా ఉండేది షార్ట్ కట్ అమృత స్కూల్ వచ్చాయి ಏನು ಬ್ಯಾಚ್